ನೋಡಿ, ರಾಜ್ಯ ರಾಜಕೀಯದಲ್ಲಿ ಈಗ ಬಿಡದಿ ಬಡಿದಾಟ ತಾರಕಕ್ಕೇರಿದೆ. ಅಚ್ಚರಿ ಅನ್ನುವಂತೆ ಸ್ವಪಕ್ಷದ ತೀರ್ಮಾನದ ವಿರುದ್ಧ ಸತೀಶ್ ಜಾರಕಿಹೊಳಿ ಅವರು ಸಿಡಿದೆದ್ದಿದ್ದಾರೆ. ಹಿಂಗ್ಯಾಕಾಯ್ತು ಅನ್ನೋದೇ ಈಗಿನ ಪ್ರಶ್ನೆ. ಒಳನೋಟದಲ್ಲಿ ಇದಕ್ಕೆ ಉತ್ತರ ಸಿಗ್ತಾ ಇದೆ. ಹಾಗೆ ನೋಡಿದ್ರೆ ಬೆಳಗಾವಿಗೂ ಬಿಡದಿಗೂ ಎತ್ತಣಿಂದೆತ್ತಣ ಸಂಬಂಧ ಅನ್ನುವಂತಹ ಪ್ರಶ್ನೆ ಒಂದು ಕಡೆ ಆದ್ರೆ, ವಿಶೇಷ ಆಸಕ್ತಿಯನ್ನ ತೋರಿಸ್ತಾ ಇರೋದ್ರ ಹಿಂದೆ ಇರುವ ಉದ್ದೇಶ ಏನು ಅನ್ನುವಂತಹ ಪ್ರಶ್ನೆಯೂ ಕೂಡ ಮೂಡುತ್ತೆ. ಸತೀಶ್ ಜಾರಕಿಹೊಳಿ ಅವರು ಯಾಕೆ ಪ್ರಶ್ನೆ ಮಾಡಬೇಕು ಅಂತ ನಮ್ಮ ಪ್ರಶ್ನೆ ಖಂಡಿತ ಅಲ್ಲ. ಪ್ರಶ್ನೆ ಮಾಡ್ತಾರೆ ಅವರು, ಅವ್ರಿಗೆ ಮಾಡಬೇಕು ಅನ್ಸಿದೆ, ಅದು ಅವರ ಇಚ್ಛೆ. ಈಗ ಪ್ರಶ್ನೆ ಇರೋದೇನಂತಂದ್ರೆ ಇದ್ರ ಹಿಂದೆ ಏನಾದ್ರೂ ಉದ್ದೇಶ ಇದೆಯಾ ಅಂತ ಹೇಳಿ. ಈ ಬಿಡದಿ ಭೂಚಕ್ರ ಪ್ರಯೋಗದ ಹಿಂದೆ ದೊಡ್ಡದೊಂದು ರಾಜಕೀಯ ಗಣಿತ ಇದೆ ಎನ್ನಲಾಗ್ತಾ ಇದೆ. ಹಾಗಿದ್ರೆ ಏನಿದು ಹೊಸ ಆಟ ಅನ್ನೋದಕ್ಕೆ ಇಲ್ಲಿದೆ ಉತ್ತರ. ಕಾಂಗ್ರೆಸ್ ಮನೆಯನ್ನೇ ಧಗಧಗಿಸುತ್ತಾ ಬಿಡದಿ ಬೆಂಕಿ. ಸಿಎಂ ಕನಸಿನ ಕೂಸಿಗೆ ಸ್ವಪಕ್ಷೀಯರಿಂದಲೇ ಅಡ್ಡಗಾಲು. ಬಿಡದಿ ಈ ಮೂರಕ್ಷರದ ಪದ ಇವತ್ತು ರಾಜ್ಯ ರಾಜಕೀಯದಲ್ಲಿ ಸುನಾಮಿಯಂತೆ ಅಪ್ಪಳಿಸ್ತಾ ಇರೋದು ಸುಳ್ಳಲ್ಲ. ಕೇವಲ ಅನ್ನದಾತರ ಆಕ್ರೋಶದ ಜ್ವಾಲಾಮುಖಿಯಾಗಿದ್ರೆ ಅದನ್ನ ಹೇಗೋ ಶಾಂತವಾಗಿಸ್ತಾರೆ ಬಿಡಿ, ಅಂದು ಬಿಡಬಹುದಿತ್ತು. ಬಟ್ ಈ ಬೆಂಕಿ ನಿಜಕ್ಕೂ ಸೆರಗಿನ ಕೆಂಡುವಾಗಿ ಕಾಡ್ತಿದೆ ಅನ್ನೋದು ಈಗಿರುವ ಮ್ಯಾಟರ್. ಒಳನೋಟದ ಪಕ್ಕಾ ಮಾಹಿತಿದಾರರೇ ಹೇಳುವಂತೆ ಈ ಸೆರಗಿನ ಕೆಂಡ ಶೀಘ್ರವೇ ಅಗ್ನಿಕುಂಡವಾಗಬಲ್ಲದು ಅನ್ನೋ ಸುಳಿವನ್ನ ನೀಡ್ತಿರೋದು ಸುಳ್ಳಲ್ಲ. ಹಾಗೆ ನೋಡಿದ್ರೆ ಬಿಡದಿ ಹೆಸರಲ್ಲಿ ಆಡಳಿತ ವಿಪಕ್ಷಗಳು ಕಿತ್ತಾಡ್ತಿವೆ, ಅದು ಬೇರೆ ವಿಚಾರ. ಆದ್ರೆ ಇವತ್ತು ನಿಮ್ಮ ಒಳನೋಟ ಊರಿಗೆ ಹಚ್ಚುತ್ತಿರೋ ವಿಚಾರ ನಿಜಕ್ಕೂ ಕಾಂಗ್ರೆಸ್ ಪಾಳ್ಯದಲ್ಲೇ ಕಂಪನ ಸೃಷ್ಟಿಸೋ ಸುಳಿವನ್ನ ನೀಡ್ತಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸಿಎಂ ಡಿಕೆಶಿ ಪಾಲಿನ ಅತ್ಯಂತ ಮಹತ್ವಾಕಾಂಕ್ಷಿ ಯೋಜನೆ ಈ ಟೌನ್ಶಿಪ್. ಇದೇ ಟೌನ್ಶಿಪ್ ಕಾಂಗ್ರೆಸ್ ಆಡಳಿತದ ಶಿಪ್ಪನ್ನೇ ಮುಳುಗಿಸುತ್ತಾ ಅನ್ನೋ ಗುಮಾನಿಗಳು ಚರ್ಚೆಯಾಗ್ತಿವೆ. ಸಿಎಂ ನಿಲುವಿನ ವಿರುದ್ಧ ಸಿಡಿದಿದ್ದ ಸತೀಶ್ ಜಾರಕಿಹೊಳಿ. ಸರ್ಕಾರಕ್ಕೆ ಆರ್ಥಿಕ ಹೊರೆ ಹೆಸರಲ್ಲಿ ಬಿಡದಿ ವಿರುದ್ಧ ಧ್ವನಿ. ಶತಾಯಗತಾಯ ಬೆಂಗಳೂರಿನ ಕೂಗಳತೆ ದೂರದ ಬಿಡದಿಯಲ್ಲಿ ಅತ್ಯಾಧುನಿಕ ಎಐಸಿಟಿ ನಿರ್ಮಿಸೋ ಇರಾದೆ ಸಿಎಂಗಿದೆ. ದೆಹಲಿಗೆ ನೋಯ್ಡಾ, ಮುಂಬೈಗೆ ನವಿ ಮುಂಬೈ ಮಾದರಿಯಲ್ಲಿ ಬಿಡದಿ ಟೌನ್ಶಿಪ್ ಅನ್ನ ಜಾರಿಗೆ ತಂದು ಅದರ ಶ್ರೇಯದ ಕಿರೀಟವನ್ನ ತಮ್ಮ ಮುಡಿಗೇರಿಸಿಕೊಳ್ಳುವುದಕ್ಕೆ ಸಿಎಂ ತುದಿಗಾಲಲ್ಲಿ ನಿಂತಿದ್ದಾರೆ. ಆದ್ರೆ ಈ ಧಾವಂತಕ್ಕೆ ಬ್ರೇಕ್ ಹಾಕೋ ಕೆಲಸವನ್ನ ಅವರ ಸಂಪುಟದ ಸಹೋದ್ಯೋಗಿಗಳೇ ಮಾಡ್ತಿದ್ದಾರೆ. ಬಿಡದಿ ಯೋಜನೆ ಸರ್ಕಾರಕ್ಕೆ ಆರ್ಥಿಕ ಹೊರೆ ಅಂತ ಬಹಿರಂಗವಾಗಿ ಸತೀಶ್ ಜಾರಕಿಹೊಳಿ ಸ್ವಲ್ಲೆತ್ತಿದ್ದಾರೆ. ಅಷ್ಟೇ ಅಲ್ಲ, ರೈತರ ವಿರೋಧ ಕಟ್ಟಿಕೊಂಡು ಯೋಜನೆ ಜಾರಿಗೆ ತಂದ್ರೆ ಪಕ್ಷಕ್ಕೆ ಭವಿಷ್ಯದಲ್ಲಿ ದೊಡ್ಡ ಪೆಟ್ಟಾಗುತ್ತೆ ಅಂತಲೂ ಭವಿಷ್ಯ ನುಡಿದಿದ್ದಾರೆ. ಈ ಮೂಲಕ ಸಿಎಂ ವಿರುದ್ಧ ಮೊದಲ ಬ್ರಹ್ಮಾಸ್ತ್ರವನ್ನು ಸಿಡಿಸಿದ್ದಾರೆ. ಪ್ರಶ್ನೆ ಬರೋದಿಲ್ಲ. ಈಗ ಅದ್ರ ಬಗ್ಗೆ ಸಾಧಕ ಬಾಧಕ ಬಗ್ಗೆ ಹಿರಿಯರು ಚರ್ಚೆ ಮಾಡಬಹುದು. ಯಾಕಂದ್ರೆ ಅದರಿಂದ ನಮ್ಮ ಪಾರ್ಟಿಗೆ ತೊಂದರೆ ಆಗಬಾರ್ದು, ಡ್ಯಾಮೇಜ್ ಆಗಬಾರ್ದು ಅಷ್ಟೇ. ಬೆಳಗಾವಿಗೂ ಬಿಡದಿಗೆ ಎಲ್ಲಿಂದ ಎಲ್ಲಿಯ ನಂಟು? ಸಾಹುಕಾರ್ಗೂ ಟೌನ್ಶಿಪ್ಗೂ ಯಾವ ಸಂಬಂಧ? ಹಾಗೆ ನೋಡಿದ್ರೆ ಬಿಡದಿಗೂ ಡಿಕೆಶಿಗೂ ಒಂದು ಸಂಬಂಧವಿರಬಹುದು ನಿಜ. ಆದ್ರೆ ಗಡಿನಾಡಿನಂಚಿನಲ್ಲಿರುವ ಬೆಳಗಾವಿಯ ನಾಯಕನಿಗೂ ಬಿಡದಿಗೂ ಎತ್ತಣ್ಣಿಂದ ಎತ್ತಡ ಸಂಬಂಧ ಅನ್ನೋದು ರಾಜಕೀಯ ಪಂಡಿತರ ನಿದ್ದೆಯನ್ನೂ ಕೆಡಿಸಿದೆ. ಬಿಡದಿ ಭೂಮಿಗೂ ಬೆಳಗಾವಿ ರಾಜಕಾರಣಿ ಸತೀಶ್ಗೂ ನಯಾ ಪೈಸೆ ಸಂಬಂಧವಿಲ್ಲ. ಹಾಗಿದ್ರೂ ಬಿಡದಿ ರೈತರ ಪರ ಸತೀಶ್ ಧ್ವನಿ ಎತ್ತಿದ್ದೇಕೆ ಅನ್ನೋದನ್ನ ಒಳನೋಟದ ಮಾಹಿತಿದಾರರು ದುರ್ಬಿನ್ ಹಾಕಿ ಶೋಧಿಸಿದ್ದಾರೆ. ಅಂದು ಜಂಗಿ ಕುಸ್ತಿ, ಇಂದು ಅಮರ ಮಧುರ ಪ್ರೇಮ. ರಾಜಕೀಯ ದೂರದೃಷ್ಟಿತ್ವದ ಮಾಸ್ಟರ್ ಪ್ಲಾನ್ ಶಂಕೆ. ಅವತ್ತು ಸಮಸ್ತ ಕರ್ನಾಟಕದೊಂದು ರಾಜಕೀಯವಾದ್ರೆ ಈ ಬೆಳಗಾವಿ ರಾಜಕಾರಣದ್ದೇ ಒಂದು ಸಪರೇಟ್ ತೂಕ. ಅದಕ್ಕೆ ಕಾರಣವೂ ಇತ್ತು. ದಶಕಗಳಿಂದ ತಮ್ಮದೇ ಆದ ಸಾಮ್ರಾಜ್ಯವನ್ನ ಕಟ್ಟಿ ಆ ಕೋಟೆಯನ್ನ ಆಳಿದವರು ಈ ಜಾರಕಿಹೊಳಿಗಳು.